ಫಸ್ಟ್ ಹಾಫ್ ಅಲ್ಲೆಲ್ಲ ಸೋತು ಸೆಕೆಂಡ್ ಹಾಫ್ ಅಲ್ಲೆಲ್ಲ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತು ಮುಂಬೈ ಇಂಡಿಯನ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಕ್ಕೆ ಯಾಡಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ, ಮುಂಬೈ ಇಂಡಿಯನ್ಸ್ ಅವರು ಬ್ಯಾಕ್ ಟು ಬ್ಯಾಕ್ ಎಲ್ಲ ಗೆದ್ಕೊಂಡು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ರು ಗುರು. ನೆನ್ನೆ ಮ್ಯಾಚ್ ಸೂಪರ್ ಆಗಿತ್ತು. ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂಡ್ ಟೇಬಲ್ ಬಗ್ಗೆ, ಪಾಯಿಂಟ್ಸ್ ಟೇಬಲ್ ಬಗ್ಗೆನೂ ಮಾತಾಡೋಣ. ಇವತ್ತಿನ ಈ ವಿಡಿಯೋ ಪಾಯಿಂಟ್ಸ್ ಟೇಬಲ್ ಗುರು. ಆಲ್ರೆಡಿ ಕ್ವಾಲಿಫೈ ಆಯ್ತು 4 ಟೀಮ್, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಓಕೆ, ನೆನ್ನೆ ಮ್ಯಾಚ್ ಇದ್ದು DC ವರ್ಸಸ್ ಮುಂಬೈ ಇಂಡಿಯನ್ಸ್ ಅವರು. DC ಅವರು ಟಾಸ್ ವಿನ್ ಆಗ್ತಾರೆ, ಬೌಲಿಂಗ್ ಚೂಸ್ ಮಾಡ್ತಾರೆ. ಬ್ಯಾಟಿಂಗ್ ಬಂದ ಮುಂಬೈ ಇಂಡಿಯನ್ಸ್ ಅವರು ಫಸ್ಟ್ ಆಫ್ ಆಲ್ ಚೆನ್ನಾಗಿ ಆಡ್ಕೊಂತ ಬರ್ತಾರೆ. ರೋಹಿತ್ ಶರ್ಮಾ ಒಳ್ಳೆ ಫಾರ್ಮ್ ಅಲ್ಲೇ ಕಾಣಿಸ್ತಾರೆ, ಬಟ್ ಅವರು ಒಂದು ಕೀಪರ್ ಗೆ ಕ್ಯಾಚ್ ಕೊಟ್ಟು ಹೋಗ್ತಾರೆ. ಅದಾದ್ಮೇಲೆ ವಿಕೆಟ್ ಗಳ ಸುರಿಮಳೆ ಗುರು. ವಿಕೆಟ್ ಮೇಲೆ ವಿಕೆಟ್, ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಹೋಗುತ್ತೆ. ಬಟ್ ಸೂರ್ಯ ಸೂಪರ್ ಆಗಿ ಆಡ್ತಾರೆ ಗುರು. ನಮಂದೀರು ಮತ್ತೆ ಸೂರ್ಯ ಎಕ್ಸ್ಟ್ರಾಡಿನರಿಗೆ ಆಡ್ತಾರೆ. ಅದ್ರಲ್ಲೂ 124 130 ಅಷ್ಟೇ ಇರತ್ತೆ ಗುರು. 130 ಅಷ್ಟೇ ಇರುತ್ತೆ. 18th ಓವರ್ ಆಗ್ತಾ 18 ಓವರ್ ಕಂಪ್ಲೀಟ್ ಆಗುತ್ತೆ. 19-20th ಓವರ್ 50+ ರನ್ ಹೊಡಿತಾರೆ ಗುರು. ಹುಚ್ಚ ನಾಯಿ ಹೊಡೆದಂಗ್ ಹೊಡಿತಾರೆ. ನಮಂದಿರು 19th ಓವರ್ ಎನ್ಕ್ಯಾಚ್ ಮಾಡ್ತಾರೆ. ಸೂರ್ಯ 20th ಓವರ್ ಹುಚ್ಚ ನಾಯಿ ಬಡ್ದಂಗ್ ಬಡ್ದು 180 ಟಾರ್ಗೆಟ್ DC ಅವ್ರಿಗೆ ಕೊಡ್ತಾರೆ. ನಾನು ಅನ್ಕೊಂಡೆ DC ಅವರು ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ, ಯಾಕಂದ್ರೆ 180 ಗುರು ಆರಾಮಾಗಿ ಹೊಡಿತಾರೆ. ಈಗ ನೋಡಿದ್ರೆ 180 ಎಲ್ಲ ಆರಾಮಾಗಿ ಹೊಡಿತಿದ್ದಾರೆ. 200+ ಇದ್ರೆ ಮಾತ್ರ ತಿನ್ಕಾಡ್ತಿದ್ರು. 180 ಹೊಡಿಬಹುದು, ಏನ್ ಬುಮ್ರಾ ಒಂದ್ ನೋಡ್ಕೊಂಡು ಆಡಿದ್ರೆ ಅಂತ ನೋಡಿದ್ರೆ ಗುರು, ಹಿಂಗ್ ಬರೋಷ್ಟಲ್ಲಿ ಬ್ರೇಕ್ ಅಲ್ಲಿ 20 ರನ್ಗೆ 2 ವಿಕೆಟ್ ಡಬಕ್ ಅಂತ ಬಿದ್ದೋಗಿದೆ. ಅದು ಓಪನರ್ಸ್ ರಾಹುಲ್ ಹೋಗ್ಯಾರೆ, ಆ ಕಡೆ ಫ್ಯಾಬು ಹೋಗ್ಯಾರೆ. ಅನ್ಕಂಡೆ ಮ್ಯಾಚ್ ಇದು ಗೋವಿಂದ. ಅವ್ರು ಆಡ್ದಾಗ್ಲೇ ಹೊಡಿತಿರ್ಲಿಲ್ಲ. ಇನ್ನು ಆಯಪ್ಪನೇ ಅವ್ರಿಬ್ರು ಔಟ್ ಆಗ್ಬಿಟ್ಟವ್ರೆ. ಅದ್ರಲ್ಲೂ KL ರಾಹುಲ್ ಔಟ್ ಆಗ್ಯಾರೆ. ಇವ್ರು 125 ರನ್ ದಾಟೋದು ಕಷ್ಟ ಇದೆ ಅನ್ಕಂಡೆ. ನೋಡಿದ್ರೆ ಹಂಗೆ ಆಯ್ತು ಗುರು. ದಡ ಅಂತ ವಿಕೆಟ್ ಬಿದ್ದು DC ಅವರು ಮುಂಬೈಗೆ ಶರಣಾಗಿದ್ದಾರೆ. ಇದರಿಂದ ಮುಂಬೈ ಅವರು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಗುರು. ಆಲ್ರೆಡಿ ಇನ್ನು ಎಷ್ಟು ಮ್ಯಾಚಸ್ ಇದೆ ಗುರು? ಇನ್ನು 8 to 9 ಮ್ಯಾಚಸ್ ನಡಿಬೇಕು ಇನ್ನು. ಅಂದ್ರೆ ಇನ್ನು 25-26 ತನಕ ನಡೆಯತ್ ಮ್ಯಾಚಸ್. 26 ಅಲ್ಲ 28 ತನಕ ಅನ್ಸುತ್ತೆ. 28 ತನಕ ಮ್ಯಾಚಸ್ ನಡೆಯತ್ ಗುರು. ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಕ್ವಾಲಿಫೈ ಯಾರು ಅಂತ. ಹೋದ್ಸಲಿ ನಮ್ಮ RCB ಅವರು ಲಾಸ್ಟ್ ಮ್ಯಾಚ್ ಆಡೋ ತನಕ ಗೊತ್ತಾಗ್ತಿರ್ಲಿಲ್ಲ ಕ್ವಾಲಿಫೈ ಯಾರು ಆಗಿದ್ದಾರೆ ಅಂದ್ರೆ ಲಾಸ್ಟ್ ಟೀಮ್ ಯಾವ್ದು ಕ್ವಾಲಿಫೈ ಆಗತ್ತೆ ಅಂತ. ಈ ಸಲಿ ಗುರು ಆಲ್ರೆಡಿ ಗೊತ್ತಾಗಿದೆ 4 ಟೀಮು: GT, RCB, ಪಂಜಾಬ್ ಅಂಡ್ ಮುಂಬೈ ಇಂಡಿಯನ್ಸ್. ಈಗ ಇರೋದು ಗುರು ಪಾಯಿಂಟ್ಸ್ ಟೇಬಲ್ ಬಗ್ಗೆ ಹೋಗೋಣ. ಪಾಯಿಂಟ್ಸ್ ಟೇಬಲ್ ಮಜಾ ಇದೆ. ಏನಂದ್ರೆ GT ಎಲ್ರು ಟಾಪ್ 2 ಅಲ್ಲಿ ಎಂಡ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಈಗ ಮುಂಬೈ ಅವರಿಗೂ ಅದು ಆಸೆ ಬಂದ್ಬಿಟ್ಟಿದೆ. ಏನಾಗತ್ತೆ ಅಂದ್ರೆ ಒಬ್ರು ಯಾರೋ ಹೊಡೆದೇ ಹೊಡಿತಾರೆ ಗುರು. GT ಈಗ ಇವತ್ತು ಮ್ಯಾಚ್ ಇದೆ ಅನ್ಸುತ್ತೆ. ಇವತ್ತು GT ಗೆಲ್ತು ಅಂದ್ರೆ ಆಲ್ಮೋಸ್ಟ್ ಅವ್ರ ಫಸ್ಟ್ ಪ್ಲೇಸ್ ಅಂತ ಫಿಕ್ಸ್ ಗುರು. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ದು ನಾಳೆ ಮ್ಯಾಚ್ ಇದೆ. ನಮ್ಮವ್ರು ಹೊಡೆದ್ವಿ ಅಂದ್ರೆ ಈ ಮುಗಿದ ಕತೆ. ಇನ್ನು ಮುಂಬೈ ಅವರಿಗೆ ಫಸ್ಟ್ ಸೆಕೆಂಡ್ ಆಸೆ ಬಿಟ್ಬಿಡ್ಬೇಕು. ಏನಾದ್ರೂ ನಾವು ಸೋಲ್ತಾ ಹೋದ್ವಿ ಅಂದ್ರೆ ಮುಂಬೈ ಅವ್ರು 18 ಬಂತು ಅಂದ್ರೆ ಚಾನ್ಸಸ್ ಇದೆ ಗುರು. ಅಂಡ್ ಪಂಜಾಬ್ ಅವರು ಪಂಜಾಬ್ ಅವರು ಮುಂಬೈ ಮೇಲೂ ಆಡ್ಬೇಕು, ಪಂಜಾಬ್ ಅವರು DC ಮೇಲೂ ಆಡ್ಬೇಕು. ಹೇಳಕ್ಕಾಗಲ್ಲ, ಎರಡು ಸ್ಟ್ರಾಂಗ್ ಟೀಮ್. ಪಂಜಾಬ್ಗೆ ಅಷ್ಟು ಈಸಿ ಅಲ್ಲ. ನೋಡೋಣ ಏನಾಗುತ್ತೆ ಅಂತ. ಬಟ್ ನಮಗೆ ಆರಾಮಾಗಿ ಹೊಡಿಬಹುದು ಗುರು. SRH ಮೇಲೆ ನಾಳೆ ಇದೆ ಮ್ಯಾಚ್. ಅಂಡ್ ಇನ್ನೊಂದು ಮ್ಯಾಚ್ ಇರೋದು LSG, ಅದು ಲಕ್ನೋ. ನಿನ್ನೆ 2 ಮ್ಯಾಚ್ ಇನ್ನು ಲಕ್ನೋ ಅಲ್ಲೇ ನಡೆಯುತ್ತೆ, ಯಾಕಂದ್ರೆ ಶಿಫ್ಟ್ ಮಾಡಿದ್ರೆ ಒಳ್ಳೆ ಕೆಲಸ. ಇವತ್ತು ಮ್ಯಾಚ್ ಅಲ್ಲಿ ಆಲ್ರೆಡಿ 18 ಅಲ್ಲಿ ಇದಾರೆ GT. ಇವತ್ತೇನಾದ್ರು ಗೆದ್ರು ಅಂದ್ರೆ 20 ಆಗ್ತಾರೆ. ಆಲ್ಮೋಸ್ಟ್ ಟಾಪ್ 1 ಅಲ್ಲಿ ಇಲ್ಲ ಟಾಪ್ 1-2 ಸೆಕ್ಯೂರ್ ಮಾಡ್ಕೊಂಡ್ರು ಗುರು. ಇವತ್ತು ಗೆದ್ರು ಅಂದ್ರೆ ಸಖತ್ತಾಗಿದೆ ಗುರು. ನಮ್ಮವ್ರಂತೂ ಟಾಪ್ 1-2 ಅಲ್ಲೇ ಇದ್ ಮಾಡ್ಬೇಕು ಗುರು. ಯಾಕಂದ್ರೆ ಒಂದ್ ಚಾನ್ಸ್ ಸೋತ್ರುನು ಒಂದ್ ಚಾನ್ಸ್ ಸಿಗತ್ತೆ. ಇಲ್ಲ ಅಂದ್ರೆ 3rd 4th ಅಲ್ಲಿ ತುಂಬಾ ಸಲಿ ಬಂದು ಹೋಗ್ಯಾರ ಗುರು. ನಮ್ಮವ್ರು 3rd 4th ಅಲ್ಲಿ ಬರ್ತಾರೆ, ಸೋತ್ಬಿಟ್ಟು ಹೋಗ್ತಾರೆ. ಗೆದ್ರುನು ಇನ್ನೊಂದ್ಸಲಿ ಆಡ್ಬೇಕು ಸೋತವ್ರ ಮೇಲೆ. ಅಲ್ಲೇ ಅದೇ ಇರೋದು. ಅದ್ರ ಬದಲು ಇಲ್ಲಿ ಗೆದ್ಬಿಟ್ರೆ ಒಂದೇ ಸರಿ ಫೈನಲ್ ಹೋಗ್ಬಿಡ್ತಾರಲ್ಲ 1-2 ಅಲ್ಲಿ ಉಳ್ಕೊಂಡ್ರೆ. ಸೊ ನಾವು ನಮ್ಮ ಟೀಮು RCB 1-2 ಅಲ್ಲಿ ಉಳಿಲಿ ಇಷ್ಟ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಟಾಟಾ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ RCB. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆಂಜನೇಯ.